ಅದಕ್ಕೆ ಹೌದು ಬ್ರೋ, ಪಾಪ ಮಕ್ಕಳನ್ನು ಎತ್ಕೊಳಕ್ ಆಗ್ತಾ ಇಲ್ಲ, ಕೈ ತುಂಬಾ ನೋವ್ತಾ ಇರಬೇಕು. ನಿಮ್ ಮಗುನಾ? ತುಂಬಾ ಕ್ಯೂಟ್ ಆಗಿದೆ. ಹೌದು, ಗಾಯತ್ರಿ ಪುಟಿಯಲ್ಲಿ ಇಲ್ಲೇ ಇದ್ಲಲ್ಲ. ಹೊರಗಡೆ ಬಾಗ್ಲ ಹತ್ರ ಸಿಕ್ಕಿದ್ಲು, ಹಾಯ್ ಹೇಳ್ ಬಂದೆ. ಅವಳು ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೋ. ಇಲ್ಲಿದ್ದ ಹುಡುಗಿ ಅಷ್ಟು ಬೇಗ ಅಲ್ಲಿಗೆ ಹೋದ್ಲಾ? ಮತ್ತೆ ಬಂದೇ ಬರ್ತಾಳೆ ಬಿಡೆ. ಬರ್ದೆ ಇನ್ನೆಲ್ಲಿಗ್ರಿ ಹೋಗ್ತಾಳೆ? ಬರ್ತಾಳೆ ನಮ್ಮಮ್ಮನಾಗೆ. ನೈನಿ, ವಿಶಾಲ್ ಬಗ್ಗೆ ನಿನ್ಗಿಂತ ಜಾಸ್ತಿ ಇವರೇ ಯೋಚನೆ ಮಾಡ್ತಿರೋರ್ ತರ ಅವಸರ ಮಾಡ್ತಿರೋದಕ್ಕೆ ಈ ಅಪ್ಪನ್ ಕರ್ಸಿದ್ದಾರೆ. ಇವ್ರ ಟ್ಯಾಲೆಂಟ್ ಏನು ಕೂಗ್ ಹೇಳಿ ಬಿಡು. ನಾನ್ಯಾಕೆ ಕೂಗ್ಬೇಕು? ಕುಹು ಕುಹು ಅಂತ ಕೋಗಿಲೆ ತರ ಕೂಗು ಅಂತ ಹೇಳಲಿಲ್ಲಪ್ಪ ತನ್ಮಯಾನಂದ. ಈ ಪೆಟ್ಟಿಯಲ್ಲಿಟ್ಟಿರೋ ಸಂಸ್ಕೃತ ಗ್ರಂಥನ ಓದು ಮೊದ್ಲು. ಇವಾಗ ಹೇಳಿದ್ರಲ್ಲ, ಗೊತ್ತಾಯ್ತು ಬಿಡಿ. ಇದ್ರಲ್ಲಿದ್ಯಾ? ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಗಾತ ಬಿದ್ದೋದ್ರು. ಹೇಳಿ ಹೇಳಿ, ಎದ್ದೇಳಿ. ಅಬ್ಬಾ, ಅದ್ರಲ್ಲಿ ಪೇಪರ್ಸ್ ಇಟ್ಟಿದ್ದೀರಾ ಇಲ್ಲ ಕರೆಂಟ್ ಇಟ್ಟಿದ್ದೀರಾ ಅಮ್ಮ? ನಾನು ಹೇಳೋ ಅಷ್ಟರಲ್ಲಿ ನೀವ್ ಅದನ್ನ ಮುಟ್ಟಕ್ ಹೋದ್ರಿ. ನಮ್ಮ ಅಕ್ಕನ್ ಬಿಟ್ಟು ಅದನ್ನ ಯಾರೇ ಮುಟ್ಟಿದ್ರು ಅವ್ರಿಗೆ ಶಾಕ್ ಹೊಡೆಯುತ್ತೆ. ನಿಮ್ಮ ಅಕ್ಕನ ಸ್ಪೆಷಾಲಿಟಿ ಏನು? ಹೇಳ್ತಾ ಹೋದ್ರೆ ನಿಮ್ಮ ಗತಿ ಅದು ಗತಿ ಆಗತ್ತೆ. ಪರವಾಗಿಲ್ವಾ? ಬೇಡ ಬಿಡಮ್ಮ, ಆ ಪೆಟ್ಟಿಗೆ ಓಪನ್ ಮಾಡಿ, ನಾನು ಓದ್ಬಿಟ್ಟು ಹೋಗ್ತೀನಿ. ನೈನಿ, ತೆಗಿ. ನಾನಲ್ಲ ಯಜಮಾನ್ರೆ, ಅಮ್ಮ ಅವರೇ ಈ ಪೆಟ್ಟಿಗೆನ ತೆಗಿಯಕ್ಕೆ ಬರ್ತಾ ಇದ್ದಾರೆ. ಅಮ್ಮ ಬರ್ತಾರೆ. ನೈನಿ, ಎಲ್ಲಿದ್ದಾರಮ್ಮ?